ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಹಲಸಿನ ಹಣ್ಣಿನಲ್ಲಿ ತುಂಬ ರುಚಿಯಾದಂಥ ಸಾಫ್ಟ್ ಆದಂಥ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗಿದ್ದರೂ ಹಲಸಿನ ಹಣ್ಣಿನ ಸೀಸನ್ ಎಲ್ಲ ಕಡೆ ಹಣ್ಣು ಸಿಗ್ತಾ ಇದೆ. ನಿಮ್ಮ ಮನೆಯಲ್ಲೇನಾದರೂ ತರಿಸಿ ತಿಂದು ಹೆಚ್ಚಾಗಿ ಉಳಿದಿದ್ರೆ ಈ ರೀತಿ ಸ್ವೀಟ್ ಮಾಡಿ ನೋಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾ ಇರ್ತಾರೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಹಲಸಿನ ಹಣ್ಣಿನಲ್ಲಿ ತುಂಬ ರುಚಿಯಾದಂಥ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು 4 ಸ್ಟೀಲ್ ಬಟ್ಲುಗಳಿಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಸ್ವೀಟ್ ಬಟ್ಲಿಗೆ ಅಂಟೋದಿಲ್ಲ, ಸುಲಭವಾಗಿ ಎತ್ತಿಟ್ಕೋಬಹುದು. ನಂತರ ನಾನಿಲ್ಲಿ 8 ರಿಂದ 9 ಹಲಸಿನ ಹಣ್ಣಿನ ಎತ್ತಿಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಕೂಡ ಹಣ್ಣನ್ನು ಉಪಯೋಗಿಸುವ ಅವಶ್ಯಕತೆ ಇಲ್ಲ, ಕಡಿಮೆ ಹಣ್ಣಿನಲ್ಲಿ ಸ್ವೀಟ್ ಮಾಡ್ಕೋಬಹುದು. ಹಾಗೆ ಈ ಹಣ್ಣಿನಲ್ಲಿರುವಂಥ ಬೀಜ ತೆಗೆದಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ. ಮತ್ತು ಈ ಸ್ವೀಟ್ ಮಾಡಿದ ನಂತರ ನೀವು 1 ರಿಂದ 2 ದಿನ ಕೂಡ ಇಟ್ಟು ತಿನ್ನಬಹುದು, ಹಾಳಾಗೋದಿಲ್ಲ. ಫ್ರಿಜ್ಜಲ್ಲಾದರೆ 4 ರಿಂದ 5 ದಿನದ ತನಕ ಇಟ್ಟು ತಿನ್ನಬಹುದು. ಆದಷ್ಟು ಯಾವುದಾದ್ರೂ ಸ್ಟೀಲ್ ಬಾಕ್ಸ್ ಅಥವಾ ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಈಗ ನೋಡಿ, ಕೇವಲ 1 ಕಪ್ಪಷ್ಟು ಬೀಜ ತೆಗೆದಿರುವಂಥ ಹಲಸಿನ ಹಣ್ಣನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಹಣ್ಣಿದ್ರೆ ಸಾಕು ಈ ಸ್ವೀಟ್ ಮಾಡ್ಕೋಬಹುದು. ಹಾಗೆ ಈ ಉಳಿದಿರುವಂಥ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಸ್ವೀಟಲ್ಲಿ ಹಾಕೋದ್ರಿಂದ ಸ್ವೀಟ್ ಇನ್ನೂ ರುಚಿಯಾಗಿರುತ್ತೆ. ಬೇಕಿದ್ದರೆ ಈ ರೀತಿ ಕಟ್ ಮಾಡಿಕೊಂಡು ಹಲಸಿನ ಹಣ್ಣನ್ನು ಉಪಯೋಗಿಸ್ಕೊಳ್ಳಿ, ಬೇಡ ಅಂತಂದರೆ ಹಾಗೆ ಕೂಡ ಈ ಸ್ವೀಟ್ ಮಾಡ್ಕೋಬಹುದು. ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ಆವಾಗ ಸ್ವೀಟಲ್ಲಿ ಈ ಹಲಸಿನ ಹಣ್ಣಿನ ಪೀಸಸ್ಗಳು ಎಲ್ಲ ಕಡೆ ಬೆರ್ತಿರುತ್ತೆ ಅಂತಷ್ಟೇ. ಈಗ ಮೊದಲೇ ಎತ್ತಿಟ್ಟಂಥ 1 ಕಪ್ಪಷ್ಟು ಹಲಸಿನ ಹಣ್ಣನ್ನು ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ಕಪ್ಗಿನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಮೊಸರು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ, ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು. ಈಗ ನೋಡಿ, ಆದಷ್ಟು ನುಣ್ಣಗಾಗಬೇಕು, ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ. ಈಗ ಈ ರುಬ್ಬಿರುವಂಥ ಮಿಶ್ರಣನ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಸ್ವೀಟ್ ತುಂಬಾ ರುಚಿಯಾಗಿರುತ್ತೆ. ಬೇಕಿದ್ದರೆ ಉಪಯೋಗಿಸಿ, ಬೇಡ ಅಂತಂದರೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಉಪಯೋಗಿಸ್ಕೊಳ್ಳಿ. ಯಾವುದಾದ್ರೂ ಎಣ್ಣೆ ಉಪಯೋಗಿಸ್ಬಹುದು, ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರಾ ಆ ಎಣ್ಣೆನೇ ಉಪಯೋಗಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಈ ಹಲಸಿನ ಹಣ್ಣಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು, ಆ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು. ನಂತರ ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಬೇಡ ಅಂತಂದರೆ ಗೋಧಿ ಹಿಟ್ಟಲ್ಲೇ ಕೂಡ ಇದೇ ರೀತಿ ಸ್ವೀಟ್ ಮಾಡ್ಕೋಬಹುದು. ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಮೈದಾ ಹಿಟ್ಟು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ ಉಳಿದಿರುವಂಥ ಮೈದಾ ಹಿಟ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಶ್ರಣದಲ್ಲಿ ಗಂಟುಗಳಿರಬಾರ್ದು, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಸ್ವೀಟ್ ಮಿಶ್ರಣ ರೆಡಿಯಾಗಿದೆ. ಇದಕ್ಕೀಗ 3 ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಸ್ವೀಟ್ ಮಿಶ್ರಣ ಇದಕ್ಕಿಂತ ಸ್ವಲ್ಪ ತೆಳುವಾಗಿದ್ದರೆ ಹಾಲು ಹಾಕೋ ಅವಶ್ಯಕತೆ ಇಲ್ಲ, ಗಟ್ಟಿಯಾಗಿದ್ದರಷ್ಟೇ ಈ ರೀತಿ ಸ್ವಲ್ಪ ಹಾಲನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ. ಇಡ್ಲಿ ಹಿಟ್ಟಿರುತ್ತಲ್ಲ, ಆ ಕನ್ಸಿಸ್ಟೆನ್ಸಿಯಲ್ಲಿ ಸ್ವೀಟ್ ಮಿಶ್ರಣ ಮಾಡಿಟ್ಕೊಳ್ಳಿ. ಈಗ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಆವಾಗ ಈ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ. ಕೊನೆಯದಾಗಿ 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿದರೆ 1 ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸೋಡಾ ಹಾಕೋದ್ರಿಂದ ಸ್ವೀಟ್ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ತುಂಬಾ ಸಾಫ್ಟಾಗಿರುತ್ತೆ. ಕೇವಲ 1/4 ಚಮಚ ಸೋಡಾ ಉಪಯೋಗಿಸಿದ್ರೆ ಸಾಕು. ಈಗ ಮತ್ತೆ ಒಂದ್ಸರಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ. ಕೊನೆಯದಾಗಿ ಮೊದಲೇ ಸಣ್ಣದಾಗಿ ಹೆಚ್ಚಿರುವಂಥ ಹಲಸಿನ ಹಣ್ಣಿನ ಪೀಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಲೈಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಸೋಡಾ ಹಾಕಾದ್ಮೇಲೆ ತುಂಬ ಸಮಯ ಮಿಕ್ಸ್ ಮಾಡ್ತಾನೆ ಇರಬೇಡಿ, ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಬೇಲಿಕ್ಕಿಟ್ಕೊಳ್ಳಿ, ಆವಾಗ ಸ್ವೀಟ್ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ಈ ರೀತಿ ಬಟ್ಲುಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಟ್ಲು ತುಂಬ ಹಾಕ್ಲಿಕ್ಕೆ ಹೋಗಬೇಡಿ, ನೋಡಿ ಈ ರೀತಿ ಅರ್ಧ ಭಾಗದಷ್ಟೇ ಸ್ವೀಟ್ ಮಿಶ್ರಣ ಹಾಕ್ಕೊಳ್ಳಿ. ನಂತರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಬಟ್ಲುಗಳನ್ನ 1-2 ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ. ಈಗ ಸಣ್ಣದಾಗಿ ಹೆಚ್ಚಿರುವಂಥ ಹಲಸಿನ ಹಣ್ಣಿನ ಪೀಸ್ಗಳಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ, ಆವಾಗ ಸ್ವೀಟ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀರು ಬಿಸಿಯಾದ ನಂತರ ಈ ರೀತಿ ಸಣ್ಣ ಸಣ್ಣ ತೂತ ಇರುವಂಥ ಒಂದು ಪ್ಲೇಟನ್ನ ಜೋಡಿಸಿಟ್ಕೊಳ್ಳಿ. ಈಗ ಬಟ್ಲುಗಳನ್ನ ನಿಧಾನಕ್ಕೆ ಜೋಡಿಸಿಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ 13 ರಿಂದ 15 ನಿಮಿಷ ಬೇಲಿಕ್ಕಿಟ್ಕೊಳ್ಳಿ. ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬೇಲಿಕ್ಕಿಟ್ಕೊಳ್ಳಿ. ಈಗ ನೋಡಿ, 15 ನಿಮಿಷ ಆಗಿದೆ. ಈ ಸ್ವೀಟ್ ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಈ ರೀತಿ ಸಣ್ಣ ಕಡ್ಡಿ ಹಾಕಿ ನೋಡಿ. ಸ್ವೀಟ್ ಅಂಟುತ್ತಾ ಇಲ್ಲ, ಕಡ್ಡಿ ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ಈ ಸ್ವೀಟ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಅಕಸ್ಮಾತ್ ಕಡ್ಡಿಗೆ ಏನಾದರೂ ಅಂಟ್ಕೊಳ್ತಾ ಇದೆ ಅನಿಸಿದ್ರೆ ಮತ್ತೆ 1-2 ರಿಂದ 3 ನಿಮಿಷ ಬೇಲಿಕ್ಕಿಟ್ಕೊಳ್ಳಿ. ಈಗ ಚೆನ್ನಾಗಿ ಬೆಂದ ನಂತರ ಅಷ್ಟೇ ಸ್ಟವ್ ಆಫ್ ಮಾಡಿಕೊಂಡು ನಿಧಾನಕ್ಕೆ ಬಟ್ಲುಗಳನ್ನ ಹೊರಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಈ ಸ್ವೀಟ್ ಉಬ್ಬಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಕೇವಲ ಬಟ್ಲಲ್ಲಿ ಅರ್ಧ ಭಾಗದಷ್ಟೇ ಸ್ವೀಟ್ ಮಿಶ್ರಣ ಹಾಕಿದ್ದು, ಈಗ ಬಟ್ಲು ತುಂಬ ಸ್ವೀಟ್ ರೆಡಿಯಾಗಿದೆ. ಯಾವಾಗ ಈ ಸ್ವೀಟ್ ಚೆನ್ನಾಗಿ ತಣ್ಣಗಾಗತ್ತೆ ಆವಾಗಷ್ಟೇ ಚಾಕುವಿಂದ ಎಡ್ಜಸ್ನ ಬಿಡಿಸಿಟ್ಕೊಂಡು ನಿಧಾನಕ್ಕೆ ಸ್ವೀಟ್ನ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಸ್ವೀಟ್ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಬಟ್ಲಿಗೂ ಕೂಡ ಅಂಟ್ಕೊಂಡಿಲ್ಲ, ಸುಲಭವಾಗಿ ಈ ಸ್ವೀಟ್ನ ತೆಗೆದಿಟ್ಕೋಬಹುದು. ಹಾಗೆ ನಾನು ಮೊದಲೇ ಹೇಳಿದಾಗೆ ಈ ಸ್ವೀಟ್ನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಬೋದು.
ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟರೆ 4ರಿಂದ 5 ದಿನದ ತನಕ ಇಟ್ಟು ತಿನ್ನಬಹುದು, ಅಷ್ಟೇ ರುಚಿಯಾಗಿರುತ್ತೆ. ಈಗ ಒಂದು ಸ್ವೀಟ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಈ ಸ್ವೀಟಲ್ಲಿ ಹಲಸಿನ ಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ. ನೋಡುತ್ತಿರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಸಾಫ್ಟ್ ಆದಂಥ ತುಂಬ ರುಚಿಯಾದಂಥ ಹಲಸಿನ ಹಣ್ಣಿನ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ. ನೀವು ಕೂಡ ಟ್ರೈ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಕೇಳಿ ಮಾಡಿಸ್ಕೊಳ್ತಾ ಇರ್ತಾರೆ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.